ಇಷ್ಟು ದಿನ ಹರಿದಾಡ್ತಿದ್ದಂತ ಒಂದು ರೂಮರ್ಗೆ ಇವತ್ತು ತೆರೆ ಬಿದ್ದಿದೆ. ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ನ ನಂತರ ವಿಜಯ್ ಕಾರ್ತಿಕೇಯನ್ ಅವರು ಮತ್ತೆ ಕಿಚ್ಚ ಸುದೀಪ್ ಅವ್ರನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಸುದೀಪ್ ಅವರು ದೊಡ್ಡ ಸಿನಿಮಾಗಳ ಮಧ್ಯೆ ಬೇಗ ಕಂಪ್ಲೀಟ್ ಆಗುವಂತ ಒಂದು ಕಮರ್ಷಿಯಲ್ ಸಿನಿಮಾನ ಮಾಡಬೇಕು ಅಂತ ತುಂಬಾ ದಿನದಿಂದ ಹೇಳ್ತಿದ್ರು. ಅದನ್ನ ಈ ಕಿಚ್ಚ 47 ಸಿನಿಮಾದ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ. ಈ ಮೂವಿ ಜುಲೈ 7ಗೆ ಸ್ಟಾರ್ಟ್ ಆಗಿ ಡಿಸೆಂಬರ್ ಮಂತ್ ಅಲ್ಲಿ ರಿಲೀಸ್ ಆಗುತ್ತೆ. ಮ್ಯಾಕ್ಸ್ ಸಿನಿಮಾಗೆ ಕೆಲಸ ಮಾಡಿದಂತ ಬಹುತೇಕ ತಂತ್ರಜ್ಞರು ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಿದ್ದಾರೆ. ಮುಖ್ಯವಾಗಿ ಮ್ಯಾಕ್ಸ್ ಸಿನಿಮಾದಲ್ಲಿನ ಕ್ರಿಸ್ಪ್ ಎಡಿಟಿಂಗ್ ಎಲ್ರಿಗೂ ಇಷ್ಟ ಆಗಿತ್ತು. ಅದೇ ಎಡಿಟರ್ ಗಣೇಶ್ ಬಾಬು ಅವರು ಈ ಕಿಚ್ಚ 47ಗೂ ಕೂಡ ಕೆಲಸ ಮಾಡ್ತಿದ್ದಾರೆ. ನಮ್ಮ ಅಜನೀಶ್ ಅವರು ಕೂಡ ಇಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ಮ್ಯಾಕ್ಸ್ ಸಿನಿಮಾದಲ್ಲಿನ ಮ್ಯೂಸಿಕ್ ಮ್ಯಾಜಿಕ್ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ನೋಡೋಣ. ಶೇಖರ್ ಚಂದ್ರ ಅವರ ಕ್ಯಾಮರಾ ವರ್ಕ್ ಈ ಸಿನಿಮಾದಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಚೇಂಜ್ ಆಗಿರೋದು ಕೇವಲ ಪ್ರೊಡ್ಯೂಸರ್ ಮಾತ್ರ. ಕಲೈಪುಳಿ ಎಸ್ ತನು ಅವ್ರನ್ನ ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ರಿಪ್ಲೇಸ್ ಮಾಡಿದ್ದಾರೆ. ಇವರು ಕೂಡ ಸಾಧಾರಣ ಪ್ರೊಡ್ಯೂಸರ್ಸ್ ಏನಲ್ಲ. ತಮಿಳಿನಲ್ಲಿ ಹಲವಾರು ದೊಡ್ಡ ಸಿನಿಮಾಗಳನ್ನ ಇವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಅಜಿತ್ ಅವರ ವಿಶ್ವಾಸಂ, ವಿವೇಗಂ ಹಾಗೂ ಇತ್ತೀಚೆಗೆ ನಮ್ಮ ಶಿವಣ್ಣ ಅವರು ತಮಿಳಿನಲ್ಲಿ ಧನುಷ್ ಅವ್ರ ಜೊತೆ ನಟಿಸಿದಂತ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾನ ಇವರೇ ಪ್ರೊಡ್ಯೂಸ್ ಮಾಡಿರ್ತಾರೆ. ಇಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಖಂಡಿತ ಈ ಸಿನಿಮಾಗೆ ತಮಿಳಿನಲ್ಲಿ ದೊಡ್ಡ ರಿಲೀಸೇ ಸಿಗುತ್ತೆ. ಇವತ್ತು ಈ ಸಿನಿಮಾ ತಂಡ ಮಾಡಿದಂತ ಪತ್ರಿಕಾಗೋಷ್ಠಿಯಲ್ಲಿ ನಾವು ನೋಟಿಸ್ ಮಾಡಿದ್ದು ಒಂದು ವಿಷಯನ, ಅದೇನಂದ್ರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಅವರು ಹೇಳಿದಂತ ಮರಣ ಮಾಸ್ ಅನ್ನೋ ಪದವನ್ನ ಥಿಯೇಟರ್ ಅಲ್ಲಿ ಪಕ್ಕ ಮರಣ ಮಾಸ್ ಸಿನಿಮಾನ ನೋಡ್ತೀರಾ ಅಂತ ಅವ್ರು ಹೇಳಿರ್ತಾರೆ. ಈ ಒಂದೇ ಒಂದು ಮಾತು ಸಾಕು ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳ್ಳೋದಕ್ಕೆ. ಖುಷಿ ವಿಚಾರ ಏನಂದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇರಲ್ವಂತೆ. ಮ್ಯಾಕ್ಸ್ ಸಿನಿಮಾದಂತೆ ಇದು ಕೂಡ ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಆಗಿರುತ್ತೆ. ಈಗಾಗಲೇ ಸ್ಟೋರಿಯಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಮಾಡಿ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿರ್ತಾರೆ. ನಮ್ಮ ಸ್ಟಾರ್ಗಳು ದೊಡ್ಡ ಸಿನಿಮಾಗಳ ಮಧ್ಯೆ ಈ ತರ ಬೇಗ ಕಂಪ್ಲೀಟ್ ಆಗುವಂತ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡಿದ್ರೆ ಖಂಡಿತ ಚಿತ್ರರಂಗಕ್ಕೆ ಒಳಿತಾಗುತ್ತೆ. ಅವರವರ ಅಭಿಮಾನಿಗಳಿಗೆ ಇದು ಖುಷಿ ಕೊಡುವಂತ ವಿಚಾರ ಕೂಡ ಹೌದು. ಎಕ್ಕ ಸಿನಿಮಾ 6 ಮಂತ್ಸ್ ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಈಗ ರಿಲೀಸ್ಗೆ ರೆಡಿ ಆಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗೇ ಕಾಣಿಸ್ತಿದೆ. ಧ್ರುವ ಸರ್ಜಾ ಅವರು ಕೂಡ ವರ್ಷಕ್ಕೆ 2 ಸಿನಿಮಾಗಳನ್ನ ರಿಲೀಸ್ ಮಾಡ್ತೀನಿ ಅಂತ ಈ ಹಿಂದೆ ಹೇಳ್ಕೊಂಡಿದ್ರು. ಇನ್ನು ದರ್ಶನ್ ಅವರು ಮಿಸ್ ಇಲ್ಲದೆ ವರ್ಷಕ್ಕೆ ಒಂದು ಸಿನಿಮಾನ ಮಾಡೇ ಮಾಡ್ತಾರೆ. ಇದನ್ನ ಯಶ್ ಅವರು ಕೂಡ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಎನಿವೇ ಕಿಚ್ಚ 47 ಮೂವಿಗೆ ಒಳ್ಳೇದಾಗ್ಲಿ. ಇವ್ರು ಹೇಳ್ದಂಗೆ ಈ ಸಿನಿಮಾ ಡಿಸೆಂಬರ್ ಮಂತ್ ಅಲ್ಲಿ ರಿಲೀಸ್ ಆಗ್ಲಿ. ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಕಂಟೆಂಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.